ಧನ್ಯವಾದ. ನಾನು ಮೈಸೂರು ಜಿಲ್ಲಾ SC/ST ಉದ್ಯಮಿದಾರರ ಸಂಘದ ಅಧ್ಯಕ್ಷ ವಿಜಯಶಂಕರ್ ಅಂತೇಳಿ. ನಾವು ಸುಮಾರು ಹಲವಾರು ವರ್ಷಗಳಿಂದ ಇವರು ಸುಮಾರು 2017ರಿಂದನೂ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅಸೋಸಿಯೇಷನಿಂದ ಸಾಕಷ್ಟು ಅದರಲ್ಲಿ 50 ಜನಕ್ಕೆ ಕೊಡೋಕೆ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟು ಕಣ್ಣೋಡ್ಸೋದು ತಂತ್ರ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವುಗಳು ಕೇಳಿ ಸುಸ್ತಾಗಿ ನಿನ್ನೆ ಶುಕ್ರವಾರ ಒಬ್ಬರು ಶ್ರೀ ಇಂಜಿನಿಯರಿಂಗ್ಸ್ ಅಂತೇಳಿ 2017ರಲ್ಲಿ ದುಡ್ಡು ಕಟ್ಟಿರೋರು ಅವರು ಕೊಡ್ಲಿಕ್ಕೆ ರಾತ್ರಿ 8:30-9 ಗಂಟೆ ಮಾಡಿದ್ದಾರೆ. ಇದು ಮೊನ್ನೆ ನಡೆದ ಸತ್ಯ. ಇಲ್ಲಿ ಒಳಗಡೆ ಫುಟೇಜ್ ಇದ್ರೆ ತಾವೆಲ್ಲ ನೋಡ್ಬೋದು. ಏನಂತಂದ್ರೆ ಬರೀ ಇವರು ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡ್ತಾಳ, ಬರೀ RTO ಯಾವ್ದು ಅರ್ಜಿ ಕೊಟ್ಟರೆ ಸಾಕು ಅಂತವ್ರನ್ನ ಕನ್ಸಿಡರ್ ಮಾಡಿ ನಮ್ಮ ಉದ್ಯಮಿದಾರರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಉದ್ಯಮಿದಾರರಿಗೆ ಒಂದು ಹೆಜ್ಜೆಗೂ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಗೇನಾಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಮೊದಲೆಲ್ಲ 30% ಕೊಡ್ತಾ ಇತ್ತು 2009ಕ್ಕೂ ಮೊದಲೇ. 2009 ಮೇಲೆ ನಮ್ಗೆ 50% ಕೊಟ್ಟರು. ಈಗ 2019 ಮೇಲೆ 75% ಕೊಟ್ಟರು. ಸರ್ಕಾರ ನಮ್ಗೆ ಏನಕ್ಕೆ ಕೊಡ್ತಾ ಇದೆ ಅಂತಂದ್ರೆ ನಾವು ಒಬ್ರು ಉದ್ಯಮಿದಾರರು ಆಗ್ಲಿ ಅಂತೇಳಿ, SC/STಗಳು ಒಬ್ರು ಉದ್ಯಮಿದಾರರು ಆಗ್ಲಿ ಅಂತ. ಯಾಕೆ ನಮ್ಗೆ ರಿಸರ್ವೇಶನ್ ಬ್ಯಾಕ್ಲಾಗ್ ಪ್ರಕಾರ ಕರೆಕ್ಟಾಗಿ ಕೊಟ್ಟಿಲ್ಲ ಉದ್ಯೋಗನ. ಎಲ್ಲ ಓದಿರೋಂಥ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಓದಿರೋಂಥ ವಿದ್ಯಾವಂತರಿಗೆ ಸರ್ಕಾರ ಕೆಲಸ ಕೊಟ್ಟರೆ ನಾವೇ ಉದ್ಯೋಗ ಮಾಡಕ್ ಬರ್ತೀವಿ. ಅಟ್ಲೀಸ್ಟ್ ನಾವೊಂದು ಸ್ವಉದ್ಯೋಗ ಕೈಗೊಳ್ಬೇಕು ಅಂದ್ರೂ ಕೂಡ ಅದಕ್ಕೂ ಸರ್ಕಾರ ಕೊಡ್ತಾ ಇದೆ. ಅಧಿಕಾರಿಗಳು ಮೈಸೂರಿನಲ್ಲಿ ವಲಯ ಕಚೇರಿ ಅಧಿಕಾರಿಗಳು ಒಬ್ಬೊಬ್ರು ಇಂಚು ತೊಂದರೆ ಕೊಡ್ತಾ ಇದಾರೆ. ಯಾರೋ ಒಬ್ಬ ಮಾತು ನಡೀತಿದೆ ಹೊರತು ನಾವು ಅಧ್ಯಕ್ಷದೇ ಆಗಲಿ ಮತ್ತೊಬ್ಬರದೇ ಆಗಲಿ ನಡೀತಾ ಇಲ್ಲ. ಇವತ್ತು ಅದಕ್ಕೋಸ್ಕರನೇ ನಾವು ನಮ್ಮ ಮಾಜಿ ಮೇಯರ್ ಪುರುಷೋತ್ ಮಾಡೋರು ಕರೆದು ಅವ್ರ ನೇತೃತ್ವದಲ್ಲಿ ಕೂಡ ಇವತ್ತು ಮಾತಾಡಿದ್ವಿ. 5 ಪಾಯಿಂಟ್ ಕೊಟ್ಟಿದ್ದೀವಿ. ಅದಕ್ಕೆ 1 ವಾರದ ಒಳಗಡೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ 1 ವಾರದ ಒಳಗಡೆ ಕೊಟ್ಟು ಅದೇನೋ ಇತ್ಯರ್ಥ ಆಗಲಿಲ್ಲ ಅಂದ್ರೆ ಇಮಿಡಿಯೇಟ್ ನಾವು ಕೊಟ್ಟರೆ 5 ಪಾಯಿಂಟ್ ಚಾಮರಾಜನಗರಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ SC/ST ಕ್ಲಸ್ಟರ್ಗೆ ಸಂಬಂಧಪಟ್ಟಿದ್ದು, ಮತ್ತೆ ತಾಂಡ್ಯ ಇಮ್ಮಾವು ಕೈಗಾರಿಕಾ ಪ್ರದೇಶ 130 ಜನ ದುಡ್ಡು ಕಟ್ಟಿದ್ದಾರೆ 8 ವರ್ಷದಿಂದ. ಅವ್ರುಗಳಿಗೂ ಕೊಟ್ಟಿಲ್ಲ. ಚಾಮರಾಜನಗರದಲ್ಲಿ ಕೊಟ್ಟಿದ್ದಾರೆ 28 ಜನಕ್ಕೆ. ಹೆಂಗೆ ಅಂದ್ರೆ ಅವ್ನು ಹಳ್ಳ ತುಂಬಿಸೋದ್ರಲ್ಲೇ ಇನ್ನು ಉದ್ಯಮ ಮಾಡಬಾರ್ದು. 15-20 ಲಕ್ಷ ಆಗಬೇಕು. ಜಮೀನು ಸರ್ 1 ಲಕ್ಷ, ಹಳ್ಳ ತುಂಬಿಸೋಕೆ 25 ಲಕ್ಷ. ಈ ತರ ನಾವು SC/STಗಳು ಹುಡುಕಿ ಕೊಡ್ತಾ ಇದ್ದಾರೆ. ನಮ್ಮನ್ನ ಮಾಡ್ಬೇಕು ಅಂತ ಕೊಡ್ತಾವ್ರ, ಓಡಿಸ್ಬೇಕು ಅಂತ ಕೊಡ್ತಾವ್ರ, ಅಥವಾ ನಿರ್ಣಯ ಮಾಡ್ಬೇಕು ಅಂತ ಮಾಡ್ತಾವ್ರ, ಒಂದು ಗೊತ್ತಾಯ್ತಲ್ಲ. ಒಟ್ಟ ನಮ್ಮನ್ನ ಪರ್ಟಿಕ್ಯುಲರ್ ಆಗಿ ಒಂಥರ ಟಾರ್ಗೆಟ್ ಮಾಡ್ದಂಗೆ ಮಾಡ್ತಾವ್ರೆ. ಎಲ್ಲಿ ವಲಯ ಕಚೇರಿಯಲ್ಲಿ. ಸರ್ಕಾರನ ಇದ್ರ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ರ ಬಗ್ಗೆ ಅಲ್ಲಿ ಎನ್ಕ್ವೈರಿ ಮಾಡಿ ಪ್ರತಿಯೊಂದನ್ನು ತಪಾಸಣೆ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಪರವಾಗಿ ನಾನು ಕೇಳ್ಕೊತೀವಿ ಸರ್. ಯಾರಿಗೂ ಎದುರ್ಕೊಂಡು ಕೂತ್ಕೊಳ್ಳೋದಲ್ಲ. ಆಗ್ಲಿಲ್ಲ ಅಂದ್ರೆ ಬೆಂಗಳೂರು ಕೂತ್ಕೋತೀವಿ, ಆಗ್ಲಿಲ್ಲ ಅಂದ್ರೆ ಧರಣಿ ಕೂತ್ಕೋತೀವಿ. ಬಂದು ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದು ನೆಪ ಮಾತ್ರ ನಮ್ಮ ಯೋಜನೆಗಳನ್ನ ಕೊಡ್ತಾರೆ. ಅವ್ರ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಆಗ್ಬಿಟ್ಟಿದ್ರೆ ಇಲ್ಲೆಲ್ಲ ಯಾಕೆ ಬಂದು ವಿದ್ಯಾವಂತರು ನೋಡಿ, ಎಲ್ಲ BA ಓದೋರೆ, BE ಓದೋರೆ, MA ಮಾಡಿದರೆ, ಇವರೆಲ್ಲ ಯಾಕೆ ಬಂದು ನಿಂತ್ಕೋತೀವಿ. ಒಂದ್ ಕಡೆ ಸರ್ಕಾರ ಉದ್ಯೋಗನೂ ಸೃಷ್ಟಿ ಮಾಡ್ಕೊಡೋದಿಲ್ಲ, ಒಂದ್ ಕಡೆ ಒಂದು ಕೈಗಾರಿಕಾ ತರಬೇತಿ ಮೂಲಕ ನಾವು ಒಂದಷ್ಟು ಜಾಗ ಪಡ್ಕೋಬೇಕು ಅಂತ ಹೇಳಿದ್ರೆ 8-10 ವರ್ಷ ಕಾಯ್ಬೇಕು ನಾವು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ, ಬುಟ್ಗಿಲ್ದು ಉಪ್ಪನಕ್ಕೆ ಕತ್ತೆ ಬಾಲ್ಕೆ ಇದ್ದಂಗೆ. ಇದನ್ನ ಅವರು ಪರಿಶೀಲನೆ, ಅದು ಏನಾಗ್ತಿದೆ ಸರ್, ಹೆಸರಿಗೆ ನೋಟಿಫಿಕೇಶನ್ ಆಗೋ ತನಕ ಆಮೇಲೆ ಸಿಗದೆ ಎಲ್ಲರೂ ಕೂಡ ಉಳ್ಳವ್ರಿಗೆ, ಅದು ಯಾರೇ ಆಗಿರ್ಲಿ, ಅದು ನಮ್ಮ ಜಾತಿಯವರು ಇರ್ಬೋದು, ರಾಜಕಾರಣಿ ಇರ್ಬೋದು, ಅಧಿಕಾರಿ, ಅವ್ರು ಪಡ್ಕೊಂತಿದ್ರೆ KDB ಸ್ವತ್ತನ್ನ. ಬಡವ್ರಿಗೆ ಎಲ್ಲಿದೆ? ಇಲ್ಲಿ ಯಾರು ಶ್ರೀಮಂತರಿದೀವಿ ನೋಡಿ, ಇಲ್ಲಿ ನಮ್ಗೆಲ್ಲ ಕೂಡ ಕಾಲ್ಕಾಲಕ್ಕೆ ಹಳ್ಳ ಕೊಳ್ಳ. ಈಗಲೂ ಕೂಡ ಅರ್ಜಿ ಕೊಡ್ತಾರೆ, ನಮ್ಮ ಮಣ್ಣು ಮುಚ್ಕೊಡಿ, ಮಣ್ಣು ತೆಗೆದುಕೊಡಿ ಅಂತ ಕೊಡ್ತಿರೋದು ನಮ್ಮ ಅರ್ಜಿನ.